ಮಹಾಭಾರತದ 9ನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜರಾತ್ಕಾರುವಿನ ಕೂಗನ್ನ ಕೇಳಿಸಿಕೊಂಡ ವಾಸುಕಿಯ ತಮ್ಮಂದಿರು ಏನು ಮಾಡಿದರು? ಜರಾತ್ಕಾರು ಹಾಕಿದ 3 ನಿಯಮಗಳನ್ನು ವಾಸುಕಿಯು ಒಪ್ಪಿದನ? ಈ ಜರಾತ್ಕಾರು ಮಹರ್ಷಿಯು ವಾಸುಕಿಯ ತಂಗಿಯಾದ ಜರಾತ್ಕಾರುಳನ್ನು ಒಪ್ಪಿ ಮದುವೆಯಾದನ? ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ. ಕಾಡು ಮೇಡುಗಳಲ್ಲಿ ಅಲಿದಾಡುತ್ತಿದ್ದ ವಾಸುಕಿಯ ತಮ್ಮಂದಿರು ಜರಾತ್ಕಾರುವಿನ ಈ ಕೂಗನ್ನ ಕೇಳಿದ ತಕ್ಷಣ ವಾಸುಕಿಯ ಬಳಿ ಹೋಗಿ ಸಂಭ್ರಮದಿಂದ ಈ ವಿಷಯವನ್ನ ಹೇಳಿದರು. ತಕ್ಷಣವೇ ವಾಸುಕಿಯು ತನ್ನ ತಂಗಿಯನ್ನ ಕರೆದುಕೊಂಡು ಮಹರ್ಷಿಯ ಬಳಿ ಹೋಗಿ ಭಿಕ್ಷಾರೂಪವಾಗಿ ತನ್ನ ತಂಗಿಯನ್ನು ಸಮರ್ಪಿಸಲು ಹೋದಾಗ ಆಗ ಜರಾತ್ಕಾರು ಮಹರ್ಷಿಯು ಒಪ್ಪಲಿಲ್ಲ. ಏಕೆಂದರೆ ಅವನಿಗೆ ಉಳಿದೆರಡು ವಿಷಯಗಳು ಸ್ಪಷ್ಟವಾಗಿರಲಿಲ್ಲ. ವಾಸುಕಿಯು ದ್ವಂದ್ವವನ್ನು ಅರಿತು, ಇವಳು ನನ್ನ ತಂಗಿ, ಇವಳ ಹೆಸರು ಕೂಡ ಜರಾತ್ಕಾರುವೆ, ಇವಳು ನಿನ್ನಂತೆಯೇ ಸದಾ ತಪಸ್ಸಿನಲ್ಲೇ ಕಾಲ ಕಳೆಯುತ್ತಾಳೆ, ನೀನಿವಳನ್ನು ಪೋಷಿಸಬೇಕಾಗಿಲ್ಲ, ನಿಮ್ಮಿಬ್ಬರನ್ನು ನಾನೇ ಪೋಷಿಸುವೆ, ದಯಮಾಡಿ ಇವಳನ್ನು ಒಪ್ಪಿಕೋ ಎಂದು ಹೇಳುತ್ತಾನೆ. ಹಾಗೆ ಜರಾತ್ಕಾರು ಒಂದು ಎಚ್ಚರಿಕೆಯನ್ನು ಸಹ ಕೊಡುತ್ತಾನೆ. ನಿನ್ನ ತಂಗಿ ನನಗೆ ಅಪ್ರಿಯವಾದ ಕಾರ್ಯವನ್ನು ಎಂದಿಗೂ ಮಾಡಲೇಬಾರದು, ಹಾಗೇನಾದರೂ ಮಾಡಿದರೆ ನಾನು ಅವಳನ್ನು ಆ ಕೂಡಲೇ ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾನೆ. ವಾಸುಕಿಯು ಅದಕ್ಕೂ ಸಮ್ಮತಿಸಿ, ಹಾಗೇನಾದರೂ ಆದರೆ ನನ್ನ ತಂಗಿಯನ್ನು ನಾನೇ ಪೋಷಿಸುತ್ತೇನೆ ಎಂದು ಮಾತು ಕೊಡುತ್ತಾನೆ. ಇದಕ್ಕೆ ಜರಾತ್ಕಾರು ಒಪ್ಪಿ ವಾಸುಕಿಯ ಅರಮನೆಗೆ ಹೋಗುತ್ತಾನೆ. ಜರಾತ್ಕಾರುವು ವಾಸುಕಿಯ ತಂಗಿಯನ್ನು ಮದುವೆಯಾದ ನಂತರ ವಾಸುಕಿಯು ಅವರಿಗೆ ಒಂದು ಅರಮನೆಯನ್ನೇ ಬಿಟ್ಟುಕೊಡುತ್ತಾನೆ. ಸುಮುಹೂರ್ತದಲ್ಲಿ ಮಹಾ ತೇಜಸ್ಸಿನಿಂದ ಕೂಡಿದ ಗರ್ಭವು ಜರಾತ್ಕಾರುವಿನಲ್ಲಿ ಮೂಡುತ್ತದೆ. ಹೀಗೆ ಒಂದು ದಿನ ಮಹರ್ಷಿ ಆಯಾಸಗೊಂಡಿರುವಾಗ ಪತ್ನಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದಾಗ ಸೂರ್ಯಾಸ್ತಮಾನವಾಗುತ್ತಿತ್ತು. ಸೂರ್ಯಾಸ್ತಮಾನವಾಗುತ್ತಿದೆ ಎಂದು ಸಂಧ್ಯಾವಂದನಿಗೆ ಎಚ್ಚರಿಸಬೇಕೆ ಅಥವಾ ಸುಖನಿದ್ರಿತವಾಗಿರುವ ಪತಿಯನ್ನು ಎಚ್ಚರಿಸಬಾರದೆ? ಈ ಸಮಯದಲ್ಲಿ ನಾನು ಹೇಗೆ ನಡೆದುಕೊಳ್ಳಬೇಕು? ಕೆಲವು ಕ್ಷಣಗಳು ಯೋಚಿಸಿ ಬಂದಿದ್ದನ್ನು ಅನುಭವಿಸಬೇಕು ಎಂಬ ನಿರ್ಧಾರಕ್ಕೆ ಬರುತ್ತಾಳೆ. ಪತಿಯು ನನ್ನ ಮೇಲೆ ಕೋಪಿಸಿಕೊಂಡರೂ ಪರವಾಗಿಲ್ಲ, ಧರ್ಮಲೋಪ ಮಾತ್ರ ಉಂಟಾಗಬಾರದೆಂದು ಪತಿಯನ್ನ ಎಚ್ಚರಿಸುವಳು. ಜರಾತ್ಕಾರುವು ಗಂಡನ ಮುಖವನ್ನು ಮೃದುವಾಗಿ ಸ್ಪರ್ಶಿಸಿ ಎಚ್ಚರಗೊಳಿಸಿದಾಗ ಜರಾತ್ಕಾರು ಮಹರ್ಷಿ ಕೋಪದಿಂದ ಎದ್ದು ಶಾಪ ಹಾಕಿದ. ನೀನು ನನಗಿಂದು ಅಪಮಾನ ಮಾಡಿರುವೆ, ಇದನ್ನು ಸಹಿಸಿಕೊಂಡು ನಾನು ಖಂಡಿತ ಇರಲಾರೆನು. ನಾನಿನ್ನು ಎಲ್ಲಿಂದ ಬಂದಿದ್ದನೋ ಅಲ್ಲಿಗೆ ಹೊರಟು ಹೋಗುತ್ತೇನೆ. ನಾನಿನ್ನೂ ಮಲಗಿರುವಾಗ ಸೂರ್ಯನಿಗೆ ಅಸ್ತಂಗತನಾಗುವ ಶಕ್ತಿ ಇಲ್ಲ. ನಾನು ಮಲಗಿರುವವರೆಗೂ ಅವನು ಅಸ್ತಂಗತನಾಗುವುದಿಲ್ಲ ಎನ್ನುವುದು ನನಗೆ ತಿಳಿದಿದೆ ಎಂದು ಹೇಳುತ್ತಾನೆ. ಆಗ ಅವಳು ಹೆದರಿಕೊಂಡು, ನಿಮಗೆ ಅಪಮಾನ ಮಾಡಬೇಕೆಂದು ನಾನು ಎಚ್ಚರಿಸಲಿಲ್ಲ, ಇದಕ್ಕಾಗಿ ಕೋಪ ಮಾಡಿಕೊಳ್ಳಬೇಡಿ ಎಂದು ಕೇಳಿಕೊಡುತ್ತಾಳೆ. ಆದರೆ ಜರಾತ್ಕಾರುವಿಗೆ ಈಗಾಗಲೇ ಕೋಪ ಬಂದಿತ್ತು. ಮೇಲಾಗಿ ಹೆಂಡತಿಯನ್ನ ತ್ಯಜಿಸುವ ನಿರ್ಧಾರವನ್ನೂ ಮಾಡಿಬಿಟ್ಟಿದ್ದನು. ಜರಾತ್ಕಾರು ಮಹರ್ಷಿಯ ಬಾಯಿಂದ ಇದುವರೆಗೂ ಸುಳ್ಳೆಂಬುದೇ ಹೊರಟಿಲ್ಲ. ಆದ್ದರಿಂದ ಈ ವಿಚಾರವಾಗಿ ಬದಲಾವಣೆಗಳ ಸಾಧ್ಯತೆಗಳೇ ಇರಲಿಲ್ಲ. ತಾನು ಹೊರಡುವ ವಾರ್ತೆಯನ್ನ ವಾಸುಕಿಗೂ ತಿಳಿಸಲು ಹೇಳುತ್ತಾನೆ. ನಾಗಕನ್ಯೆಗೆ ದುಃಖವನ್ನ ತಡೆಯಲಾಗದೆ ಕಣ್ಣಿನಲ್ಲಿ ನೀರು ತುಂಬಿ ಹರಿಯುತ್ತಿತ್ತು. ಆದರೂ ಧೈರ್ಯವನ್ನು ತಂದುಕೊಂಡು ಹೀಗೆ ಕೇಳುತ್ತಾಳೆ. ಧರ್ಮದಲ್ಲಿಯೇ ನಿರತನಾಗಿರುವ ನೀನು ಸದಾ ಪ್ರೀತಿಯನ್ನು ಹಿತವನ್ನು ಬಯಸುವ ನನ್ನನ್ನು ಬಿಟ್ಟು ಹೋಗುವುದು ಸರಿಯಲ್ಲ. ಮಾತೃಶಾಪದಿಂದ ವಿಮೋಚನೆ ಹೊಂದುವ ದೃಷ್ಟಿಯಿಂದ ನನ್ನನ್ನು ನನ್ನ ಅಣ್ಣನು ನಿನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ನಿನ್ನಿಂದ ಪುತ್ರನನ್ನು ಪಡೆಯುವುದರಿಂದ ಮಾತ್ರವೇ ನನ್ನ ಅಣ್ಣ ತಮ್ಮಂದಿರ ಶಾಪ ವಿಮೋಚನೆ ಆಗುವುದು. ನಿನ್ನ ಅನುಗ್ರಹದಿಂದ ನಾನು ಗರ್ಭವತಿಯಾಗಿರುವುದೇನೋ ಸರಿ, ಆದರೆ ಆ ಗರ್ಭವಿನ್ನೂ ಅವ್ಯಕ್ತವಾಗಿದೆ. ಇಂತಹ ಸ್ಥಿತಿಯಲ್ಲಿ ನನ್ನನ್ನು ಪರಿತ್ಯಜಿಸಿ ಹೋಗುವುದು ಸರಿಯೇ ಎಂದು ಕೇಳುತ್ತಾಳೆ. ಆಗ ಜರಾತ್ಕಾರವು, ನಿನ್ನ ಗರ್ಭದಲ್ಲಿರುವ ಶಿಶುವು ಸಾಮಾನ್ಯದಲ್ಲ, ಯಜ್ಞೇಶ್ವರನಿಗೆ ಸಮನಾದವನು, ವೇದಾಂಗ ಪಾರಂಗತನು,
ಪರಮಧರ್ಮಾತ್ಮನೂ ಆದ ಮಹರ್ಷಿಯಾಗುತ್ತಾನೆ. ಹೀಗೆ ಹೇಳಿ ಜರಾತ್ಕಾರನು ಪಿತೃಗಳನ್ನು ನರಕಕೂಪದಿಂದ ತಪ್ಪಿಸಿ ಘೋರವಾದ ತಪಸ್ಸನ್ನು ಮಾಡಲು ಕಾಡಿಗೆ ತೆರಳುತ್ತಾನೆ. ಈ ವಿಷಯವನ್ನು ತಿಳಿದು ವಾಸುಕಿಯು ತನ್ನ ತಂಗಿಯನ್ನು ಜರಾತ್ಕಾರು ಬಿಟ್ಟು ಹೋಗಿದ್ದಕ್ಕೆ ಸಂತಾಪವನ್ನು ಸೂಚಿಸುತ್ತಾನೆ. ಆದರೆ ತಂಗಿಯು ಜರಾತ್ಕಾರು ಮಹರ್ಷಿಯಿಂದ ಗರ್ಭವತಿಯಾಗಿರುವುದನ್ನು ತಿಳಿದು ಸಂತಸ ಪಡುತ್ತಾನೆ. ಶುಕ್ಲ ಪಕ್ಷದ ದಿನಗಳು ಕಳೆದಂತೆಲ್ಲ ನವಮಾಸಗಳು ತುಂಬಿ ಮಹಾ ತೇಜಸ್ಸಿನಿಂದ ಕೂಡಿದ ಗಂಡು ಮಗುವೊಂದನ್ನು ಜನ್ಮವಿತ್ತಳು ಜರಾತ್ಕಾರು. ಆ ಮಗುವೆ ಮುಂದೆ ಸರ್ಪಸತ್ರ ಯಾಗವನ್ನು ನಿಲ್ಲಿಸುವ ಆಸ್ತಿಕ ಮಹರ್ಷಿ. ಆ ಋಷಿಕುಮಾರನು ಭೃಗುವಂಶದವರಾದ ಚವನ ಮಹರ್ಷಿಗಳಿಂದ 4 ವೇದಗಳನ್ನು ಅಧ್ಯಯನ ಮಾಡಿ ಮಹಾಬುದ್ಧಿವಂತನು, ಮೇಧಾವಿಯು ಹಾಗೂ ವಿದ್ಯಾವಂತನಾಗುತ್ತಾನೆ. ಈ ಕಡೆ ಜನಮೇಜಯ ಮಹಾರಾಜನು ಸರ್ಪಸತ್ರ ಯಾಗವನ್ನು ಮಾಡುವ ಮೊದಲು ತನ್ನ ತಂದೆ ಪರೀಕ್ಷಿತ ಮಹಾರಾಜನ ಸಾವು ಹೇಗಾಯಿತು ಎಂದು ಮಂತ್ರಿಯನ್ನ ಕೇಳಿದನು. ಆಗ ಮಂತ್ರಿಗಳು, ನಿನ್ನ ತಂದೆ ಪರೀಕ್ಷಿತ ಮಹಾರಾಜನು ಭೂಮಿಯನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದನು, ಅಲ್ಲದೆ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಯುದ್ಧ ಮುಗಿದ ನಂತರ ಕುರುವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬ ಉದ್ದೇಶದಿಂದ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭದ ಮೇಲೆ ಪ್ರಯೋಗವನ್ನು ಮಾಡುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಆ ಬ್ರಹ್ಮಾಸ್ತ್ರದಿಂದ ಆ ಗರ್ಭವನ್ನು ಕಾಪಾಡುವ ಸಲುವಾಗಿ ಗರ್ಭದ ಒಳಹೊಕ್ಕು ಅದರ ರಕ್ಷಣೆಯನ್ನು ಮಾಡಿ ಪರೀಕ್ಷಿತನನ್ನು ಕಾಪಾಡುತ್ತಾನೆ. ಅದಾದ ನಂತರ ನಿನ್ನ ತಂದೆ ಪರೀಕ್ಷಿತ ಮಹಾರಾಜನು 60 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಪ್ರಜೆಗಳನ್ನು ಪರಿಪಾಲನೆ ಮಾಡಿ ನಂತರ ದೈವಾಧೀನನಾದನು. ಆಗ ಜನಮೇಜಯನು ಮಂತ್ರಿಯನ್ನು ತನ್ನ ತಂದೆಯ ಸಾವು ಹೇಗಾಯಿತು ಎಂದು ಕೇಳುತ್ತಾನೆ. ಪರೀಕ್ಷಿತ ಮಹಾರಾಜನು ಒಮ್ಮೆ ಬೇಟೆಗಾಗಿ ಕಾಡಿಗೆ ಹೋದಾಗ ಜಿಂಕೆಯೊಂದಕ್ಕೆ ಗುರಿಯಿಟ್ಟು ಹೊಡೆದನು. ಆ ಬಾಣದ ಆಘಾತದಿಂದ ಆ ಜಿಂಕೆ ಹೆದರಿ ನೆಲಕ್ಕೆ ಬೀಳುವ ಬದಲು ಆ ಬಾಣವನ್ನು ಹೊತ್ತುಕೊಂಡು ಓಡಿ ಹೋಯಿತು. ಅದರ ಹಿಂದೆಯೇ ಬೆನ್ನಟ್ಟಿ ಪರೀಕ್ಷಿತ ಮಹಾರಾಜನು ಓಡಿ ಹೋದನು. ಬಹಳ ಶ್ರಮದಿಂದ ಪರೀಕ್ಷಿತನು ಆ ಜಿಂಕೆಯ ಹಿಂದೆ ಓಡಿದರೂ ಸಹ ಆ ಜಿಂಕೆಯು ದಟ್ಟವಾದ ಅರಣ್ಯದಲ್ಲಿ ತಪ್ಪಿಸಿಕೊಂಡೇ ಬಿಟ್ಟಿತು. ಆ ಜಿಂಕೆಯು ಕಣ್ಣಿಗೆ ಕಾಣದಂತಾದಾಗ ಪರೀಕ್ಷಿತನು ಬಹಳ ಬಾಯಾರಿಕೆಯಿಂದ ಹಾಗೂ ಹಸಿವಿನಿಂದ ಆಯಾಸಗೊಂಡು ಬಳಲಿದ್ದನು. ಆ ಸ್ಥಿತಿಯಲ್ಲಿ ಜಿಂಕೆಯನ್ನು ಬೆನ್ನಟ್ಟಿ ಹೋಗುತ್ತಿದ್ದಾಗ ಮೌನ ವ್ರತದಲ್ಲಿದ್ದ ತಪಸ್ವಿ ಶಮೀಕ ಮುನಿಯನ್ನ ಪರೀಕ್ಷಿತ ಮಹಾರಾಜನು ಕಂಡನು. ಆತುರದಲ್ಲಿ ಪರೀಕ್ಷಿತ ಮಹಾರಾಜನು ಆ ಮುನಿಯ ಬಳಿ ಜಿಂಕೆಯ ಕುರಿತು ಪ್ರಶ್ನೆಗಳನ್ನು ಕೇಳಿದನು. ಮೌನ ರಥದಲ್ಲಿದ್ದ ಕಾರಣ ತಪಸ್ವಿಯು ಉತ್ತರಿಸಲೇ ಇಲ್ಲ. ಪರೀಕ್ಷಿತ ಮಹಾರಾಜನಿಗೆ ಸಹಜವಾಗಿಯೇ ಕೋಪ ಬಂದಿತು. ಸ್ವತಃ ಮಹಾರಾಜನೇ ಬಂದಿರುವುದನ್ನು ನೋಡಿ ತಾತ್ಸಾರದಿಂದ ನಡೆದುಕೊಳ್ಳುತ್ತಿದ್ದಾನೆ ಎಂದು ತಿಳಿದುಕೊಂಡನು. ಆ ಮಹರ್ಷಿಯು ಮೌನ ವ್ರತದಲ್ಲಿದ್ದಾನೆ ಎನ್ನುವುದು ಪರೀಕ್ಷಿತನಿಗೆ ತಿಳಿಯಲೇ ಇಲ್ಲ. ಉತ್ತರಿಸದೇ ಇದ್ದ ಮುನಿಯನ್ನು ಕಂಡು ಸಿಟ್ಟುಗೊಂಡು ರಾಜನು ಅಲ್ಲೇ ಸತ್ತು ಬಿದ್ದಿದ್ದ ಒಂದು ಸರ್ಪವನ್ನು ತನ್ನ ಧನಸ್ಸಿನ ತುದಿಯಿಂದ ಎತ್ತಿ ಮುನಿಯ ಕೊರಳಿಗೆ ಹಾಕೇ ಬಿಟ್ಟನು. ಹಾಗೆ ಸತ್ತ ಹಾವನ್ನು ಪರೀಕ್ಷಿತ ಹಾಕಿದರೂ ಸಹ ಆ ಮುನಿಯು ಸ್ವಲ್ಪವೂ ಕೋಪಿಸಿಕೊಳ್ಳದೆ ಶಾಂತವಾಗಿ ಇದ್ದ ಹಾಗೆಯೇ ಎದ್ದು ಬಿಟ್ಟಿದ್ದರು. ನಂತರ ಪರೀಕ್ಷಿತ ಮಹಾರಾಜನು ಅರಮನೆಗೆ ಹಿಂತಿರುಗಿದನು. ಶಮೀಕ ಮಹರ್ಷಿಗೆ ಶೃಂಗಿ ಎಂಬ ಮಗನಿದ್ದನು. ಆ ಶೃಂಗಿಯ ಮಿತ್ರನೊಬ್ಬ ಶೃಂಗಿಯ ಬಳಿಗೆ ಬಂದು, ನಿನ್ನ ತಂದೆ ತಪಸ್ಸು ಮಾಡುತ್ತಿದ್ದ ಹೊತ್ತಿನಲ್ಲಿ ಪರೀಕ್ಷಿತ ಮಹಾರಾಜನು ಸತ್ತ ಹಾವನ್ನು ಕೊಳ್ಳಿಗೆ ಹಾಕಿದ್ದಾನೆ ಎನ್ನುವ ವಿಷಯವನ್ನು ತಿಳಿಸಿದನು. ಮಹಾನ್ ತಪಸ್ವಿಯಾದ ತನ್ನ ತಂದೆಯ ಕೊರಳಿಗೆ ಪರೀಕ್ಷಿತ ಮಹಾರಾಜನು ಹಾವನ್ನು ಹಾಕಿ ಅವಮಾನ ಮಾಡಿದ್ದಾನೆ ಎಂದು ತಕ್ಷಣವೇ ಕೋಪಗೊಂಡು ಶೃಂಗಿಯು ಹೀಗೆ ಶಾಪವನ್ನು ಕೊಡುತ್ತಾನೆ. ನನ್ನ ತಂದೆಯ ಕೊರಳಿನಲ್ಲಿ ಯಾವನು ಸತ್ತ ಸರ್ಪವನ್ನು ಮಾಲೆಯಂತೆ ಹಾಕಿದನೋ ಅವನನ್ನು ತಕ್ಷಕನು ತನ್ನ ತೇಜಸ್ಸಿನಿಂದ ಸುಟ್ಟು ಹಾಕಿಬಿಡುತ್ತಾನೆ. ತಕ್ಷಕನು ನನ್ನ ಈ ಶಾಪದಿಂದ ಪ್ರಚೋದಿತನಾಗಿ ಎಂದಿನಿಂದ 7 ರಾತ್ರಿಗಳು ಕಳೆಯುವುದರೊಳಗೆ ರಾಜನನ್ನು ಕಚ್ಚಿ ಸಾಯಿಸುತ್ತಾನೆ ಎಂದು ಶಾಪವನ್ನು ಕೊಡುತ್ತಾನೆ. ಚಿಕ್ಕ ವಯಸ್ಸಿನವನಾಗಿದ್ದರಿಂದ ಹಾಗೂ ತಂದೆಯ ಮೇಲೆ ಅತಿಯಾದ ಮಮಕಾರವನ್ನು ಹೊಂದಿದ್ದರಿಂದ ಕೋಪದಲ್ಲಿ ಶೃಂಗಿಯು ಪರೀಕ್ಷಿತನಿಗೆ ಶಾಪವನ್ನೇನೋ ಕೊಟ್ಟು ಬಿಟ್ಟ. ಆದರೆ ಈ ಶಾಪವು ಪರೀಕ್ಷಿತನನ್ನು ಹೇಗೆ ಬಾಧಿಸಿತು? ತಕ್ಷಕ ಪರೀಕ್ಷಿತನನ್ನು ಕೊಂದನೆ. ಮುಂದಿನ ಕಥೆ ಏನು? ಇದಕ್ಕೆ ಮಹರ್ಷಿಗಳು ಏನು ಮಾಡಿದರು?
ಅದನ್ನೆಲ್ಲ ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತೀಯ.